ಡೆಲಿವರಿ ಆದಮೇಲೆ ಡಾಕ್ಟರು 6 ಮಂತ್ಸ್ ಮತ್ತೆ ಪ್ರೆಗ್ನೆಂಟ್ ಆಗೋ ಹಾಗಿಲ್ಲ ಅಂತ ಹೇಳಿದರು. 6 ಮಂತ್ಸ್ ಆದಮೇಲೆ ಕೂಡ ಕನ್ಸೀವ್ ಆಗಲಿಲ್ಲ, ತುಂಬ ಲೇಟ್ ಆಯಿತು. ಯಾಕಂದರೆ ತುಂಬಾ ಸ್ಟ್ರೆಸ್ ಇತ್ತು, ತುಂಬ ಅಳ್ತಾ ಇರ್ತೀವಿ, ತುಂಬಾ ಬೇಜಾರು, ಆ ನೋವು ತುಂಬ ಮರೆಯೋದಕ್ಕೆ ಆಗೋದಿಲ್ಲ ಬೇಗ. ಏನಕ್ಕಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ 2 ತಿಂಗಳು 3 ತಿಂಗಳಲ್ಲಿ ಏನಾದರೂ ಅಬಾರ್ಷನ್ ಆದರೆ ಅದು ಸ್ವಲ್ಪ ಬೇಗ ಮರೆಯೋವಂಥದ್ದು. ಏನಕ್ಕೆ ಅಂದರೆ ಆ ಮಗುವಿಗೆ ಒಂದು ಆಕಾರ ಅಂತ ಇರೋದಿಲ್ಲ, ಅದನ್ನು ನಾವು ನೋಡೋದಕ್ಕಾಗೋದಿಲ್ಲ. ಬಟ್ 7 ಮಂತ್ಸು 8 ಮಂತ್ಸು 9 ಮಂತ್ಸು ಅಂತ ಅಂದರೆ ಎಷ್ಟು ಆ ಮಗು ಡೆಲಿವರಿಗೆ ರೆಡಿಯಾಗಿರುತ್ತೆ, ಅದನ್ನು ನೋಡಿ ಅದನ್ನು ಮರೆಯೋವಂಥದ್ದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತೀನಿ. ನಾನು ಯಾವುದೇ ಆಚೆ ಫಂಕ್ಷನ್ಸ್ಗಳಿಗೆ ಎಲ್ಲೂ ಕೂಡ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬಾ ಬೇಜಾರಾಗ್ತಾಯಿತ್ತು. ಯಾವುದಾದ್ರೂ ಒಂದು ಚಿಕ್ಕ ಮಗುನ ನೋಡಿದ್ರೆ ಅಲ್ಲೇ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ನನ್ನ ಎಲ್ಲೂ ಕೂಡ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಈ ಕೆಟ್ಟ ಜನರ ಮಾತುಗಳು ತುಂಬಾ ಚುಚ್ಚಿ ಮಾತಾಡೋ ಅಂಥದ್ದು. ಏನಾಗಿತ್ತು, ನೀನೇ ಏನೋ ಮಾಡ್ಕೊಂಡಿದ್ದೀಯಾ, ನೀನೇನೋ ಉಪ್ಪು ಖಾರ ಜಾಸ್ತಿ ತಿಂದಿದ್ದೀಯಾ, ಅದಕ್ಕೆ ಈ ಥರ ಆಗಿದೆ, ಅದು ಇದು ಪ್ರತಿಯೊಂದೂ ನಮ್ಮ ಮೇಲೆ ಹೇಳೋ ಅಂಥದ್ದು. ಏನಾಯಿತು ಅಂತ ಪ್ರತಿ ಸಲ ಕೇಳೋ ಅಂಥದ್ದು. ಅದರಿಂದ ಎಲ್ಲೂ ಕೂಡ ಆಚೆ ಹೋಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ತುಂಬಾ ಲೇಟ್ ಆಯಿತು. ಅದಕ್ಕೆ ಹಲವಾರು ಕಾರಣಗಳಿದೆ. 1ನೇ ಸಲದ ಹಾಗೆ 2ನೇ ಸಲ ಕೂಡ ಈಸಿಯಾಗಿ ಪ್ರೆಗ್ನೆಂಟ್ ಆಗ್ತೀರಾ ಅಂತ ಅಂದ್ಕೊಳ್ಬೇಡಿ. ನಾನು ಮತ್ತೆ ಈಸಿಯಾಗಿ ಕನ್ಸೀವ್ ಆಗಲಿಲ್ಲ. ಆ ಟೈಮ್ನಲ್ಲಿ ನಾನು ಯಾವ ಹಾಸ್ಪಿಟಲ್ಗೆ ಹೋದೆ, ಏನೆಲ್ಲ ಡಯಟ್ ಫಾಲೋ ಮಾಡಿದೆ, ಇನ್ನು ವೀಡಿಯೋಸ್ಗಳಲ್ಲಿ ಹೇಳ್ತೀನಿ.